ಶ್ರೀ 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 ಯೋಗಿ ನಾರಾಯಣ ಯತೀಂದ್ರರ 300ನೇ ಜಯಂತಿ ಆಚರಣೆಯ ಪೂರ್ವಭಾವಿ ಸಭೆ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಅಧ್ಯಕ್ಷರಾದ ಶ್ರೀಯುತ ಎನ್ ಸುಧೀಂದ್ರರವರ ಆದೇಶದ ಮೇರೆಗೆ ಸಭೆ ಕರೆದಿದ್ದು, ಈ ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾದ ನಿರ್ಣಯಗಳು ತಾಲ್ಲೂಕಿನ ಶಿರಸ್ತೇದಾರ್ ಶ್ರೀಯುತ ನಾರಾಯಣಸ್ವಾಮಿರವರು ಶ್ರೀ 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 ಯೋಗಿ ನಾರಾಯಣ ಯತೀಂದ್ರರ 300ನೇ ಜಯಂತಿ ಆಚರಣೆಯನ್ನು ತಾಲ್ಲೂಕು ಬಲಿಜಕುಲ ಬಾಂಧವರ ಆಶಯದಂತೆ ಮಾಡುವುದಾಗಿ ತಿಳಿಸಿದರು. ಪೂಜೆ ಮಾಡ್ತೀವಿ. ತಾವೆಲ್ಲರೂ ಬಂದು ಈ ಪೂಜೆಯನ್ನು ಯಶಸ್ವಿಯಾಗಿ ನಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಿದ್ದೇನೆ. ಹಾಗೆ ಮುಂದೆ ನೆಕ್ಸ್ಟ್ ನೀವು ಯಾವ ದಿನಾಂಕ ನೀವು ಮಾಡ್ತಿರೋ ಪ್ರೋಗ್ರಾಮ್ ವಿಜೃಂಭಣೆಯಾಗಿ ಅದಕ್ಕೆ ನಾವು ಕೂಡ ಸಹಕಾರ ಕೊಡ್ತೀವಿ. ನಾವು ರಾಜ್ಯ ಸರ್ಕಾರದ ಆದೇಶದ ಪ್ರಕಾರ 3ನೇ ತಾರೀಖು ಕಚೇರಿಯಲ್ಲಿ ಸರಳವಾಗಿ ಆಚರಿಸುವುದು, ನಂತರ 7ನೇ ತಾರೀಖು ಇಡೀ ತಾಲೂಕಿನಾದ್ಯಂತ ಪ್ರಚುರಪಡಿಸುವ ಮೂಲಕ ಅದ್ದೂರಿಯಾಗಿ ಆಚರಿಸಲು ಸಭೆಯಲ್ಲಿ ಮಾತನಾಡಿದ ಪುರಸಭೆಯ ಮಾಜಿ ಅಧ್ಯಕ್ಷರು ಬಿಎಂ ಪ್ರಕಾಶ್ ಹಾಗೂ ಎಲ್ವಿ ಗೋವಿಂದಪ್ಪ ವಕೀಲರು, ತಾಲ್ಲೂಕು ಬಲಿಜ ಜನಾಂಗದ ಅಧ್ಯಕ್ಷರು ಶ್ರೀಯುತ ಬಿಎಂ ರಾಮಚಂದ್ರಯ್ಯ, ಕೃಷ್ಣಯ್ಯ ಶೆಟ್ಟಿ, ಗಂಧೋಡಿ ಕೃಷ್ಣಮೂರ್ತಿ, ಡಾಕ್ಟರ್ ಮೂರ್ತಿ ಗೌನಿಪಲ್ಲಿ, ಒಳಗೇರನಹಳ್ಳಿ ಮುರಳಿ ಹೊದಲಿ, ಶ್ರೀನಿವಾಸ್, ಕಲಾಶಂಕರ್, ಎಎಸ್ಐ ಕೃಷ್ಣಪ್ಪ ಕೊಡಿಚೆರುವು, ಚಾಂಪಲ್ಲಿ ನರಸಿಂಹಯ್ಯ ಒಮ್ಮತದಿಂದ ತೀರ್ಮಾನ ಕೈಗೊಳ್ಳಲಾಯಿತು. అందుకు మీరందరూ కరెక్ట్గా 50 రోజులు మనం మంచిగా జనాలు ఉన్నాము. వస్తాము అంటే రేపు మనం ప్రొఫెషన్ చేద్దాము. జనాలు తక్కువ అయ్యేట్లుంటే దయచేసి వద్దు. సరే ఇంకొక దినం శనివారం ఎప్పుడో పెట్టుకుంటాం అనుకో, డేట్ ఫిక్స్ చేస్తే జనాలు రావాలా. అంత రాబోతో అవమానం అయ్యేట్లుంటే చేసేదే వద్దు. ఆ కార్యమో వద్దప్ప, నేను చెప్తాను బాగా అర్థం చేసుకుని. రేపు చేసేలే, వచ్చే శనివారం పెట్టుకుందాం. 7వ తారీఖు నాడు కావచ్చు కదా అందరికి. 7వ తారీఖు శనివారం నాడు